ಹೆಂಗಸರಿಗೆ ಸುಖ ನೀಡುವ ಸಂಭೋಗ ಭಂಗಿಗಳು. ಸಂಭೋಗದ ಅನುಭವವು ಕೇವಲ ದೈಹಿಕ ಸಂಪರ್ಕಕ್ಕಿಂತಲೂ ಮಿಗಿಲಾದುದು. ಇದು ದಂಪತಿಗಳ ನಡುವೆ ಆತ್ಮೀಯತೆ, ನಂಬಿಕೆ ಮತ್ತು ಪರಸ್ಪರ ಸಂತೋಷವನ್ನು ಬಲಪಡಿಸುವ ಒಂದು ಸಹಯಾತ್ರೆ. ಮಹಿಳೆಯರಿಗೆ ಹೆಚ್ಚು ಸಂತೋಷ, ಆರಾಮ ಮತ್ತು ತೃಪ್ತಿಯನ್ನು ನೀಡುವಂತಹ ಭಂಗಿಗಳನ್ನು ಆಯ್ಕೆ ಮಾಡುವುದು ಪಾಲುದಾರರ ನಡುವಿನ ಗಾಢತೆಯನ್ನು ಹೆಚ್ಚಿಸುತ್ತದೆ. ಇಲ್ಲಿ ತಿಳಿಸಲಾದ 25 ರೀತಿಯ ಭಂಗಿಗಳಲ್ಲಿ ಮಹಿಳೆಯರ ಅಗತ್ಯಕ್ಕೆ ತಕ್ಕಂತೆ ಸುಖ ನೀಡುವ ಕೆಲವು ಪ್ರಮುಖ ಅಂಶಗಳನ್ನು ಇಲ್ಲಿ ವಿವರಿಸಲಾಗಿದೆ. 1. ಸಾಂಪ್ರದಾಯಿಕ ಭಂಗಿ. ಮೃದುವಾದ ಸಂಪರ್ಕ ಮತ್ತು ದೃಷ್ಟಿ ಮೇಲನದೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗಲು ಸಹಕಾರಿ. 2. ಪಾರ್ಶ್ವಭಂಗಿ. ಪಕ್ಕಕ್ಕೆ ಮಲಗಿ ಮಾಡುವ ರೀತಿ ಇಡೀ ಶರೀರದ ಸ್ಪರ್ಶದ ಅನುಭವ ನೀಡುತ್ತದೆ. 3. ಆಸನ ಭಂಗಿ. ಮಹಿಳೆಯು ಸಂಗಾತಿಯ ಮಡಿಲಲ್ಲಿ ಕುಳಿತುಕೊಳ್ಳುವ ಮೂಲಕ ಆಳವಾದ ಸಂಪರ್ಕ ಪಡೆಯಬಹುದು. 4. ಹಿಂಭಾಗದ ಭಂಗಿ. ಹಿಂಭಾಗದಿಂದ ನಿಧಾನವಾದ ಚಲನೆಯ ಮೂಲಕ ಹೆಚ್ಚಿನ ತೃಪ್ತಿ ನೀಡುತ್ತದೆ. 5. ವಿಶ್ರಾಂತಿ ಭಂಗಿ. ಪೀಠದ ಮೇಲೆ ಒಬ್ಬರ ಮೇಲೊಬ್ಬರು ಆರಾಮದಾಯಕವಾಗಿ ಇರುವುದು. 6. ದಿಂಬಿನ ಆಸರೆ. ಸೊಂಟದ ಕೆಳಗೆ ದಿಂಬನ್ನು ಇಟ್ಟುಕೊಳ್ಳುವ ಮೂಲಕ ಆಳವಾದ ಪ್ರವೇಶಕ್ಕೆ ಅನುಕೂಲ. 7. ಪದ್ಮಾಸನ ಭಂಗಿ. ಮುಖಾಮುಖಿ ಕುಳಿತು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಆತ್ಮೀಯತೆ ಹೆಚ್ಚಿಸುವ ವಿಧಾನ. 8. ಆಲಿಂಗನ ಭಂಗಿ. ಸ್ನೇಹಭಾವ, ಭದ್ರತೆ ಮತ್ತು ಮೃದುವಾದ ಚಲನೆಗಳಿಗೆ ಇದು ಉತ್ತಮ. 9. ಕೋನಭಂಗಿ. ವಿಭಿನ್ನ ಕೋನದಲ್ಲಿ ಪ್ರವೇಶ ಪಡೆಯುವ ವಿಧಾನ. 10. ಮೃದುವಾದ ಕ್ರಿಯೆ. ನೆಲದ ಮೇಲೆ ಮಲಗಿ ಮಾಡುವ ಮೃದುವಾದ ಪ್ರಕ್ರಿಯೆ. 11. ಮುಖಾಮುಖಿ ಭಂಗಿ. ಕುಳಿತುಕೊಂಡು ಮುಖಾಮುಖಿಯಾಗಿ ಸಂಪರ್ಕ ಹೊಂದುವುದು. 12. ಮಂಚದ ಅಂಚಿನ ಭಂಗಿ. ಮಂಚದ ತುದಿಯಲ್ಲಿ ಕುಳಿತು ಅಥವಾ ಮಲಗಿ ಮಾಡುವ ವಿಧಾನ. 13. ವಿಸ್ತೃತ ಭಂಗಿ. ಕಾಲುಗಳನ್ನು ಅಗಲವಾಗಿ ಚಾಚಿ ಆಳವಾದ ಪ್ರವೇಶ ಪಡೆಯುವುದು. 14. ಶರೀರ ಸ್ಪರ್ಶ ಭಂಗಿ. ಸಂಪೂರ್ಣ ಶರೀರವು ಪರಸ್ಪರ ಹತ್ತಿರವಿರುವ ವಿಧಾನ. 15. ಹಿಮ್ಮುಖ ಭಂಗಿ. ಮಹಿಳೆಯು ಮೇಲಿದ್ದು ಹಿಂತಿರುಗಿ ಕುಳಿತು ನಿಯಂತ್ರಣ ಹೊಂದುವುದು. 16. ನಮ್ಯತಾ ಭಂಗಿ. ಕಾಲುಗಳನ್ನು ಎತ್ತಿ ಹಿಡಿಯುವ ಮೂಲಕ ಆಳವಾದ ಪ್ರವೇಶ ಪಡೆಯುವುದು. 17. ಪತಂಗ ಭಂಗಿ. ಮಂಚದ ತುದಿಯಲ್ಲಿ ಕಾಲುಗಳನ್ನು ಇರಿಸುವ ವಿಧಾನ. 18. ಬಾಗಿದ ಭಂಗಿ. ಮಂಚದ ಮೇಲೆ ಬಾಗಿದ ಸ್ಥಿತಿಯಲ್ಲಿ ಇರುವುದು. 19. ಹಿಂಭಾಗದ ಕುಳಿತ ಭಂಗಿ. ಮಹಿಳೆಯು ಕುಳಿತಿರುವಾಗ ಸಂಗಾತಿಯು ಹಿಂಭಾಗದಿಂದ ಸಂಪರ್ಕಿಸುವುದು. 20. ಸವಾರಿ ಭಂಗಿ. ಮಹಿಳೆಯು ಮೇಲಿದ್ದು ಸಂಪೂರ್ಣ ನಿಯಂತ್ರಣ ಹೊಂದುವ ಅವಕಾಶ. 21. ನಿಧಾನ ಪಾರ್ಶ್ವಭಂಗಿ. ನಿಧಾನವಾದ ಚಲನೆಯ ಮೂಲಕ ನರಗಳ ಸಂವೇದನೆಯನ್ನು ಹೆಚ್ಚಿಸುವುದು. 22. ಆಪ್ತ ಸಂಪರ್ಕ. ಹೆಚ್ಚಿನ ಮುತುವರ್ಜಿಯೊಂದಿಗೆ ಮಾಡುವ ದೈಹಿಕ ಸಂಪರ್ಕ. 23. ನಿಂತಿರುವ ಭಂಗಿ. ಇಬ್ಬರು ನಿಂತು ಮಾಡುವ ವಿಧಾನ. 24. ಮೃದು ಪ್ರವೇಶ. ಮೃದುವಾದ ಪ್ರವೇಶ ಮತ್ತು ಹೆಚ್ಚಿನ ಸಂವೇದನೆ. 25. ಮಿಶ್ರ ಪದ್ಮಾಸನ. ಪದ್ಮಾಸನ ಮತ್ತು ದಿಂಬಿನ ಬೆಂಬಲದ ಮಿಶ್ರಣ. ಸಂಭೋಗ ಎಂಬುದು ಪರಸ್ಪರ ಗೌರವ, ಸಂವೇದನೆ ಮತ್ತು ಸಂವಹನದ ಮೂಲಕ ಗಾಢ ಸಂಬಂಧವನ್ನು ಕಟ್ಟುವ ಪ್ರಕ್ರಿಯೆ. ಪ್ರತಿಯೊಬ್ಬ ಮಹಿಳೆಯ ಶರೀರ ಭಾಷೆ ಮತ್ತು ತೃಪ್ತಿಯ ಮಾನದಂಡಗಳು ವಿಭಿನ್ನವಾಗಿರುತ್ತವೆ. ಮುಖ್ಯವಾಗಿ ಇಬ್ಬರೂ ಆರಾಮದಾಯಕವಾಗಿರುವುದು ಮತ್ತು ಪರಸ್ಪರ ಸಮ್ಮತಿಯೊಂದಿಗೆ ತೊಡಗಿಸಿಕೊಳ್ಳುವುದು ಅತ್ಯಂತ ಪ್ರಮುಖ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮೆಚ್ಚುಗೆ ಸೂಚಿಸಿ, ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಧನ್ಯವಾದಗಳು.